ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ಸು ಕುಕಿಂಗ್ ವ್ಲಾಗ್. ಸೊ ಗಾಯ್ಸ್, ಇದೇನಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಬಂದು ಹೆಲ್ದಿ ಆಗಿರೋ ಟೇಸ್ಟಿ ಆಗಿರೋ ಬರ್ಫಿ. ಸೂಪರ್ ಆಗೈತೆ ಗಾಯ್ಸ್. ಇದನ್ನ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ. ಇದು ಟ್ರೈ ಮಾಡಿದ್ರೆ ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟಪಡ್ತಾರೆ. ಇದನ್ನ ಹೆಂಗ್ ಮಾಡಿರೋದಂತ ನೋಡಿದ್ರೆ ನೀವು ಕೂಡ ಪಕ್ಕ ಟ್ರೈ ಮಾಡ್ತೀರಾ. ಇದಕ್ಕೆ ನಾವು ಎಣ್ಣೆ ಬೆಣ್ಣೆ ತುಪ್ಪ ಏನು ಹಾಕೇ ಇಲ್ಲ, ನಾವು ವಿತೌಟ್ ಗ್ಯಾಸಲ್ಲಿ ಮಾಡಿದ್ದೀವಿ. ಇದನ್ನ ಹೆಂಗ್ ಮಾಡೋದಂತ ನೋಡಲ್ವಾ ಗೈಸ್? ಫಸ್ಟಿಗೆ ನಾನು 1/4 kg ಅಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ ಆಗೋವರೆಗೂ ನೀಟಾಗಿ ರುಬ್ಕೊಳ್ಳೋಣ. ನೀವೇ ನೋಡ್ತಿರ್ಬೋದು ಇದು ಎಷ್ಟು ಚೆನ್ನಾಗಿ ನೈಸ್ ಆಗಿದೆ ಗೈಸ್. ನೆಕ್ಸ್ಟು ನಾವು ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದೇ ಜಾರಿಗೆ ಅದೇ ಕಪ್ಪಲ್ಲೇ ಶುಗರ್ನ ಹಾಕ್ಕೊಂಡು ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡು ನೈಸಾಗಿ ಇದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವು ಈ ಸಕ್ಕರೆ ಕೂಡ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಹಾಲನ್ನ ಹಾಕ್ಕೊಳ್ಳೋಣ. ಹಾಲು ಬಂದು ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಮೇಲಿಂದು ಕೆನೆ ಫಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಜಾಸ್ತಿ ಹಾಲು ಹಾಕಬೇಡಿ, ಸ್ವಲ್ಪನೇ ಹಾಲು ಹಾಕ್ಕೊಂಡು ಗಂಟಾಗಲಿಲ್ಲಂಗೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಹದ ಬರೋವರೆಗೂ ನೀಟಾಗಿ ಕಲಿಸ್ಕೊಳ್ಳಿ. ಗಂಟಾಗಲಿಲ್ಲಂಗೆ ನೋಡಿಕೊಂಡು ಕಲಿಸ್ಕೊಳ್ಳಿ. ಇಲ್ಲಿ ಗಂಟಾಗಿಬಿಟ್ರೆ ಅದು ಟೇಸ್ಟೇ ಹೋಗಿಬಿಡುತ್ತೆ. ಸೊ ಅದಕ್ಕೆ ನೀಟಾಗೆ ಮಿಕ್ಸ್ ಆಗಲಿ ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೊಳ್ಳಿ ಗೈಸ್. ಇದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಗೈಸ್. ನಿಮಗೇನಾರ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗಲಿಲ್ಲಂಗೆ. ಸೊ ಗಾಯ್ಸ್, ನಾವೇನು ಆವಾಗಲೇ ಕಡಲೆ ಹಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಇವಾಗ ನಾವೇನು ಕಲಿಸ್ಕೊಂಡು ಹಾಲು ಮತ್ತು ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅದನ್ನ ಇವಾಗ ನಾವು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳೋಣ. ಇದು ಬಂದು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀರಲ್ಲ ಹಂಗಾದರೆ ಸಾಕು ಗಾಯ್ಸ್. ನಾವು ಅದನ್ನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಒಂದು ಹದ ಬರೋವರೆಗೂ ನೀಟಾಗಿ ಕಲಿಸ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಬಿಟ್ರೆ ತೆಳ್ಳಗೂ ಆಗ್ಬೋದು. ಸೊ ನೋಡ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಗಾಯ್ಸ್. ಇದು ಹುರ್ಗಡ್ಲೆ ಆಗಿರೋದ್ರಿಂದ ಇದು ಸ್ವಲ್ಪ ತೆಳ್ಳಗೆ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಸೊ ಗಾಯ್ಸ್, ಇದು ನೋಡಿ ನೀವೇ ಚಪಾತಿ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೀರಿ ಗಾಯ್ಸ್. ನೀವೇ ನೋಡಿದ್ರಲ್ಲ, ಇದು ಒಂದು ಅದಕ್ಕೆ ಬಂದಿದೆ. ಇದರಲ್ಲಿ ನಾನು 1/4 ಭಾಗದಷ್ಟು ಎತ್ತಿಡ್ಕೊತಾ ಇದ್ದೀನಿ. ಸಪ್ರೇಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕ್ಕೊಂಡು ಇಟ್ಕೊಳ್ಳೋಣ ಗಾಯ್ಸ್. ನಾನು ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಗ್ರೀನ್ ಕಲರ್. ಇದು ಬಂದು ಆಪ್ಷನ್ನು, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಬಿಕಾಸ್ ನಾನು ಚೆನ್ನಾಗಿ ಕಾಣಿಸ್ಲಿ ಅಂತ ಇದನ್ನು ಹಾಕ್ಕೊತಾ ಇದ್ದೀನಿ ಗಾಯ್ಸ್. ಇವಾಗ ನಾವು ಇದನ್ನು ಚೆನ್ನಾಗಿ ಮಿತ್ಕೊಳ್ಳೋಣ. ಆ ಕಲರ್ ನೀಟಾಗಿ ಎಲ್ಲದಕ್ಕೂ ಹತ್ಕೊಳೋವರೆಗೂ ನೀಟಾಗಿ ಕೈ ಆಡಿಸ್ತಾ ಇರೋಣ. ಸೊ ಗಾಯ್ಸ್, ನೀವೇ ನೋಡಿದ್ರಲ್ಲ ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಅದೇನು ಕಲಸಿಟ್ಕೊಂಡಿದ್ರಲ್ಲ ಅದನ್ನು ಫಸ್ಟು ಹಾಕ್ಕೊಂಡು ಆ ಶೇಪಿಗೆ ಬರೋವರೆಗೂ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಗಾಯ್ಸ್, ಇದು ನೋಡಿದ್ರಲ್ಲ ಇದು ಎಷ್ಟು ನೀಟಾಗಿ ಶೇಪಾಗಿ ಬಂದಿದೆ ಅಂತ. ನೆಕ್ಸ್ಟು ನಾವೇನು ಆವಾಗಲೇ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ನೀಟಾಗೆ ಒಂದು ಕೋಟಿಂಗ್ ಮಾಡ್ಕೊಳ್ಳೋಣ. ಗಾಯ್ಸ್, ನಾವು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಫ್ರಿಜ್ಜಲ್ಲಿ ಒಂದು 1/2 hour ಇಟ್ಕೊಳ್ಳೋಣ. ಯಾಕಂದರೆ ಅದೊಂದು ಸ್ವಲ್ಪ ಸೆಟ್ ಆಗಲಿ. ಇಲ್ಲ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಇಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊಳಲ್ಲ ಆ ಥರ ಇದ್ದರೆ ಬೇಡ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಾಗಿದೆ. ಸೊ ಇದನ್ನು ನಾವು 15 to 30 minutes ಫ್ರಿಜ್ಜಲ್ಲಿ ಇಟ್ಕೊಂಡು ಇವಾಗ ನೆಕ್ಸ್ಟು ಇದನ್ನು ಓಪನ್ ಮಾಡಿದ್ದೀರಿ. ಇದು ಪ್ಲಾಸ್ಟಿಕ್ ಬಾಕ್ಸ್ ಆಗಿರೋದ್ರಿಂದ ಸೈಡಲ್ಲಿ ಒಂಚೂರು ಓಪನ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಈಸಿಯಾಗೆ ಅದು ನೀಟಾಗಿ ಬಂದುಬಿಡುತ್ತೆ ನಿಮಗೆ. ಸೊ ಗಾಯ್ಸ್, ನೀವೇ ನೋಡ್ತಿರ್ಬೋದು ಇದು ಎಷ್ಟು ಈಸಿ ಆಯಿತು. ಅಯ್ಯೋ ಇದನ್ನು ಹೆಂಗೆ ತೆಗಿಯೋದು ಹಂಗೆ ಹಿಂಗೆ ಏನಿಲ್ಲ, ಆರಾಮಾಗಿ ಬರುತ್ತೆ, ಯಾವ ಟೆನ್ಷನ್ನೂ ಇಲ್ಲ. ಸೊ ಇದನ್ನು ನಾವು ನೀಟಾಗಿ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಇದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಇದು ನೀವೇ ನೋಡ್ತಿರ್ಬೋದು ಎಷ್ಟು ಈಸಿ ಮತ್ತು ಸಿಂಪಲ್ಲಾಗಿತ್ತು. ಇದಕ್ಕೆ ನಾವು ಎಣ್ಣೆ ಬೆಣ್ಣೆ ತುಪ್ಪ ಮತ್ತು ಗ್ಯಾಸು ಅದೇನು ಯೂಸ್ ಮಾಡಿಲ್ಲ.
ಇಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ತಾನೆ. ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಬೇಕ್ರಿಯಿಂದ ಏನೇನೋ ಸ್ವೀಟ್ ಥರ ಬದಲು ಹೆಲ್ದಿಯಾಗಿರುತ್ತೆ, ಮನೆಯಲ್ಲೇ ಮಾಡಿದ ಸ್ವೀಟು ಅಂತ ಖುಷಿಯಾಗಿರುತ್ತೆ. ಬರೀ 5 ನಿಮಿಷ ಸಾಕು, ಸಖತ್ತಾಗಿರೋ ಸ್ವೀಟ್ನ ಮಾಡ್ಬೋದು. ಮನೇಲಿ ನೀವು ಕೂಡ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ ಗೈಸ್, ಇದು ಎಷ್ಟು ಕಲರ್ಫುಲ್ ಆಗಿದೆ. ಸೇಮ್ ನಾವು ಆಚೆ ಈ ಥರ ಸ್ವೀಟ್ ಬರುತ್ತೆ ಒಂದು, ಅದೇ ಥರ ಇದೆ. ನನಗಂತೂ ತಿಂತಾನೆ ಇರ್ಬೇಕನ್ಸಿತ್ತು. ಸಖತ್ತಾಗಿತ್ತು ಗೈಸ್. ನೀವು ಟ್ರೈ ಮಾಡೋದು ಮರಿಬೇಡಿ, ಓಕೆನಾ? ಬನ್ನಿ ನಮ್ಮ ಅಪ್ಪಂಗೆ ಕೊಡೋಣ, ಅವ್ರೇನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ. ತಿಂದ್ಬಿಟ್ಟು ಚೆನ್ನಾಗಿದೆ ಅಂದರು. ಸೊ ಗೈಸ್, ನೀವು ನೋಡಿದ್ರಲ್ಲ ಇದು ಎಷ್ಟು ಸಿಂಪಲ್ ಆಗಿತ್ತು ಅಂತ. ನೀವು ಇದನ್ನು ಟ್ರೈ ಮಾಡಿ, ಓಕೆನಾ? ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.